ಅಲ್ಲ ವಿದ್ಯಾ, ನೀನು ಅಷ್ಟು ಚೆನ್ನಾಗಿದ್ದೆ, ಇವಾಗೇನು ಕೊಳ್ತೋಗಿದ್ದೀನಿ ನಾನು. ನಾನೇ ಗುರು, ಅದು ಏನೋ ಆಯ್ತು, ನನ್ನ ಜೀವನ ಅದು ಆಗೋಯ್ತು, ನನ್ನ ಕೆಟ್ಟ ಟೈಮು. ಏನಾದ್ರೂ ಭಗವಂತ ಅವ್ರು ಅಂದ್ಕೊಂಡ ಹಾಗೆ ಅಥವಾ ಅವ್ರಿದ್ದ ಹಾಗೇನೆ ಆಶೀರ್ವಾದ ಮಾಡಿಬಿಟ್ಟಿದ್ರೆ ಬಹುಶಃ ನನ್ನ ಜೊತೆ ಇವತ್ತು ಕುಳಿತಿರುವಂತ ಕಲಾವಿದೆ ತುಂಬಾ ಸಿನಿಮಾಗಳಿಗೆ ನಾಯಕಿ ಆಗೋಗ್ತಿದ್ರು. ಏನಕ್ಕೂ ಲಾಯಕ್ಕಿಲ್ಲ ಅಂತ ಒಂದು ಮೂಲೆ ಗುಂಪು ಮಾಡ್ಬಿಡ್ತಾರೆ, ಹೌದಾ? ಮೂಲೆ ಗುಂಪು ಮಾಡ್ಬಿಡ್ತಾರೆ. ಅವನ ದಪ್ಪ, ಅವಳ ದಪ್ಪ ಇದ್ದಾಳೆ, ಏನಕ್ಕೂ ಲಾಯಕ್ಕಿಲ್ಲ ಅವ್ರು. ಇವಾಗ ಹೇಗಿದೆ ನಿಮ್ಮ ಲೈಫ್, ಹೇಗಿದೆ? 2 ಇವೆಂಟ್ ಅನೌನ್ಸ್ ಮಾಡಬೇಕು ಇವಾಗ, ಒಂದು ಬ್ಯಾಕ್ ಟು ಬ್ಯಾಕ್ 2 ಇವೆಂಟ್ ಆಗತ್ತೆ. ಅಪ್ಪ ಏನ್ ಮಾಡ್ತಿದ್ರು ಇಂಡಸ್ಟ್ರಿ? ಅಪ್ಪ ಆಕ್ಚುಲಿ ದ್ವಾರಕೀಶ್ ಅಂಕಲ್ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ಕಂಟ್ರೋಲರ್ ಆಗಿದ್ರು. ಯಾವ್ದು ಫಸ್ಟ್ ಪ್ರಾಜೆಕ್ಟ್ ಯಾವ್ದು? ಆ ಸಿನಿಮಾಲಿ ನಾನು ವರ್ಕ್ ಮಾಡಿದ್ದು ಎಲ್ಲ ದಿಗ್ಗಜರ ಜೊತೆಲೆ. ಮಾಲಾಶ್ರೀ ಅವರು ಅಂದ್ರೆ ಅಷ್ಟು ಹುಚ್ಚು ನಂಗೆ. ಯಾವ ತರ ಹುಚ್ಚು ಅಂದ್ರೆ ನಮ್ಮ ಅಪ್ಪ ಸ್ಕೂಲಿಗೆ ರಜಾ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗೋರು ಥಿಯೇಟ್ರಿಗೆ. ಸಿನಿಮಾಗಳ ಹೆಸರು ಹೇಳಿ ನಿಮ್ದೆಲ್ಲ, ಶುರು ಮಾಡೋಣ. ಶ್ರೀಕೃಷ್ಣ ಲೀಲಾ, ಕೋಗಿಲೆ ಓ ಕೋಗಿಲೆ, ಯುದ್ಧ ಮತ್ತು ಸ್ವಾತಂತ್ರ್ಯ, ನಾಗಾಭರಣ, ಯಾಹು, ಪೌರ್ಣಮಿ, ಹೆತ್ತವರ ಕನಸು, ಅಂಜದ ಗಂಡು. ವೈಯಾರಿ ಏನಾಯ್ತು, ಏನಾಗಿದ್ದೀರಿ ಅಂತ ನಾನು ಕ್ವಶನ್ ನಂದು. ಫಿಸಿಕಲಿ ಫಿಟ್ ಆಗಬೇಕು ಅಂದರೆ ನಾವು ಮೆಂಟಲಿ ಫಿಟ್ ಆಗಿರ್ಬೇಕು ಫಸ್ಟು. ನನಗೆ ಡ್ರೀಮ್ ಗರ್ಲ್ಸ್ ಅಂತ ನಾನು ರಿಯಾಲಿಟಿ ಶೋ ಮಾಡಿದ್ನಲ್ಲ, ಅದರಲ್ಲಿ ಮೇಜರ್ ಚೀಟ್ ಆಗೋಯ್ತು ನನಗೆ. 9 to 10 months ಡಿಪ್ರೆಷನ್ಗೆ ಹೋದೆ ನಾನು. ಅಯ್ಯಯ್ಯೋ, ದೊಡ್ಡ ಸ್ಟಾರು, ದೊಡ್ಡ ಫಿಲಮ್ಮು, ಹೀರೋಯಿನ್ನು ಬಂತು. ಬಟ್ ಕೆಲವೊಮ್ಮೆ ಚೆನ್ನಾಗಿ ಫಿಟ್ನೆಸ್ ಇಂದ ಹಿಡಿದು ಹಂಗೆಲ್ಲ ಇದ್ದವರು ಇವತ್ತು ಯಾರು ನಿಮ್ಮನ್ನ ನೋಡಿದ್ರೆ ದಂಗಾಗ್ಬಿಡ್ತಾರೆ. ಆಗಿದ್ದಾರೆ, ಚುಚ್ಚು ಮಾತಾಡಿದ್ದಾರೆ, ಹಿಂದೆ ಮಾತಾಡಿದ್ದಾರೆ. ಸೊ ಇದೆಲ್ಲ ಏನಾಗೋಯ್ತು ಅಣ್ಣ, ಇಟ್ ಸ್ಟಾರ್ಟೆಡ್ ಕ್ರ್ಯಾಕಿಂಗ್ ಮೈ ಮೈಂಡ್ ಕಂಪ್ಲೀಟ್ಲಿ. ಯಾಕೋ ಬೇಜಾರು ಮಚ್ಚಿ ನನಗೆ ಅಂತ ಅಂದೆ. ಆಯಿತು, ಡೋಂಟ್ ವರಿ, ನಾನು ಬರ್ತೀನಿ ಅಂದರು. ಮದುವೆ ಆಗ್ತೀನಿ ಅಂತ ಅವನಲ್ಲಿ ಕರ್ಸ್ಕೊಂಡು ಅವಳನ್ನ ಮರ್ಡರೇ ಮಾಡಿಬಿಟ್ಟ. ಮಗುನೂ ಸೇರಿಸಿ ಸಾಯಿಸ್ಬಿಟ್ಟ ಅವನು. ಸೊ ಅಲ್ಲಿ ನಾನು ಕುಸಿದು ಬಿದ್ದೋಳೋಣ. ಇಷ್ಟು ಚೆನ್ನಾಗಿದ್ರ ವಿದ್ಯಾ ಅಂತ ಫೋಟೋ ನೋಡಿ ಅನ್ಕೊಳ್ಳೋರು ಇವಾಗ ಯಾಕೆ ಹಿಂಗಾಗಿದೆ? ನನಗೆ ಹಿಂಗೆ ಹಾಡ್ತಾ ಇದೆ ಅಣ್ಣ. ಲಿಟ್ರಲಿ ಐ ಆಮ್ ಶಿವರಿಂಗ್ ಲಿಟ್ರಲಿ. ಎಲ್ಲ ಮುಗ್ದೇ ಹೋಯ್ತು ನನ್ನ ಲೈಫಲ್ಲಿ, ನನ್ನ ತಮ್ಮನ ಲೈಫಲ್ಲಿ. ಇಷ್ಟು ಬೆಳಕಿದ್ದಿದ್ದು ಒಂದು ಜೀವನ ಹಾಗೇ ಕವ್ಕೊಂಬಂದ್ಬಿಡ್ತು.